ಎಲ್ಲರಿಗೂ ನಮಸ್ಕಾರ. ಮೀನ ರಾಶಿಯ ಸ್ನೇಹಿತರೆ, ನಿಮ್ಮ ಜೀವನವನ್ನು ನಾಶ ಮಾಡಲು ಒಬ್ಬ ಮಹಿಳೆ ಪದೇ ಪದೇ ಸಂಚು ರೂಪಿಸುತ್ತಿದ್ದಾಳೆ. ಅವಳು ನಿಮಗೆ ಈ ಒಂದು ಅಮಾವಾಸ್ಯೆ ಕಾರಣದಿಂದಾಗಿ ಇಲ್ಲ ಸಲ್ಲದ ತಂತ್ರ ಮಂತ್ರಗಳನ್ನು ವಿಶೇಷವಾಗಿ ಮಾಡಿಸ್ತಾ ಇದ್ದಾಳೆ. ಇದರಿಂದ ನಿಮ್ಮ ಜೀವನದ ಮೇಲೆ ನಕಾರಾತ್ಮಕವಾದ ಪ್ರಭಾವ ನೇರವಾಗಿ ಬೀಳ್ಬೋದು. ನಿಮ್ಮ ಕುಟುಂಬದ ನೆಮ್ಮದಿ ನಾಶವಾಗ್ಬೋದು, ಮಕ್ಕಳು ಅನಾರೋಗ್ಯಕ್ಕೆ ಒಳಗಾಗ್ಬೋದು, ನಿಮ್ಮ ಜೀವನದಲ್ಲಿ ಇಲ್ಲ ಸಲ್ಲದ ತೊಂದರೆ ತಾಪತ್ರೆಗಳು ಮೈ ಮೇಲೆ ಬರ್ಬೋದು. ಯಾವುದೇ ರೀತಿಯ ಅಪಘಾತ, ಯಾವುದೇ ಸಣ್ಣ ಆರೋಗ್ಯದ ಸಮಸ್ಯೆಗಳು, ಯಾವುದೇ ರೀತಿಯ ನಿಮ್ಮ ಜೀವನದಲ್ಲಿ ಕಷ್ಟಗಳು ಬಂದಾಗ ಅದು ಸಾಮಾನ್ಯ ಎಂದು ಕೈಚೆಲ್ಲಿ ಕೂರುವ ಬದಲು ಅದರ ಬಗ್ಗೆ ಗಮನ ಕೊಡಿ. ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಹೊರಗಿನಿಂದ ನೋಡಿದಾಗ ತುಂಬ ಹತ್ತಿರದಂತೆ ಕಾಣುವಂತಹ ಆದರೆ ಒಳಗೊಳಗೆ ನಿಮ್ಮ ಬೆಳವಣಿಗೆಯನ್ನು ಸಹಿಸಿಕೊಳ್ಳಲಾಗದ ಒಬ್ಬ ವ್ಯಕ್ತಿಯ ಬಗ್ಗೆ ನೀವು ಎಚ್ಚರಿಕೆಯಿಂದ ಇರಬೇಕಾದ ಸಮಯ ಇದಾಗಿದೆ. ನಿನ್ನೆ ಅಷ್ಟೇ ಶಕ್ತಿಶಾಲಿಯಾಗಿರುವ ಭಯಂಕರ ಅಮಾವಾಸ್ಯೆ ಮುಗಿದಿದೆ. ವಿಶೇಷವಾಗಿ ನಿಮ್ಮ ವಿರುದ್ಧ ನಿಮ್ಮ ಮಾತುಗಳನ್ನು ತಿರುಗಿಸಬಹುದು, ನಿಮ್ಮ ಬಗ್ಗೆ ತಪ್ಪು ಮಾಹಿತಿಯನ್ನು ಇನ್ನೊಬ್ಬರಿಗೆ ಹೇಳಬಹುದು, ನಿಮ್ಮ ನಂಬಿಕೆಯನ್ನು ದುರುಪಯೋಗ ಪಡಿಸಿಕೊಳ್ಳಬಹುದು ಅಥವಾ ನೀವು ಮಾಡದೇ ಇರುವಂತಹ ಕೆಲಸಕ್ಕೆ ತೊಂದರೆ ಉಂಟು ಮಾಡಬಹುದು. ಈ ವರ್ತನೆಗಳು ಈ ರೀತಿ ಕಾಣಿಸಿಕೊಳ್ಳಬಹುದು. ಇಲ್ಲಿ ಹೇಳುತ್ತಿರುವುದು ಯಾರನ್ನಾದರೂ ನೇರವಾಗಿ ಶತ್ರು ಎಂದು ಗಮನಿಸೋದಲ್ಲ. ನಿಮ್ಮ ಜೀವನದಲ್ಲಿ ಯಾರು ನಿಮ್ಮ ಎಲ್ಲ ರೀತಿಯ ಕೆಲಸಗಳಲ್ಲಿ ಮತ್ತು ನಿಮ್ಮ ಜೀವನದ ವಿಷಯಕ್ಕೆ ಪದೇ ಪದೇ ತಲೆ ಹಾಕ್ತಿದ್ದಾರೋ, ನಿಮ್ಮ ಎಲ್ಲ ವಿಚಾರಗಳನ್ನು ತಿಳಿದುಕೊಂಡು ನಿಮ್ಮ ವಿರುದ್ಧ ಕೆಟ್ಟ ಕೆಟ್ಟ ಕೆಲಸಗಳನ್ನು ಮಾಡ್ತಿದ್ದಾರೋ ಅಂಥವರ ಮೇಲೆ ಖಂಡಿತವಾಗಿ ನೀವು ಈ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಇರಬೇಕು, ಜೋಪಾನವಾಗಿರಬೇಕು. ವಿವೇಕ ಮತ್ತು ಪರಿಶೀಲನೆ ಇಲ್ಲಿ ಅಗತ್ಯವಿರುತ್ತದೆ ಎಂಬುದನ್ನು ಖಂಡಿತವಾಗಿ ಅರ್ಥ ಮಾಡಿಕೊಳ್ಳಿ. ಆದ್ದರಿಂದ ಭಯ ಪಡಬೇಡಿ, ಆದರೆ ಯಾರನ್ನ ಕೂಡ ಕಣ್ಣು ಮುಚ್ಚಿ ನಂಬಬೇಡಿ. ಮೀನ ರಾಶಿಯವರ ಸ್ವಭಾವದಲ್ಲಿ ಒಂದು ವಿಶೇಷ ಗುಣ ಇದೆ. ನೀವು ಯಾರನ್ನಾದರೂ ನಿಮ್ಮವರು ಎಂದು ಒಪ್ಪಿಕೊಂಡರೆ ಅವರಿಗೆ ಸಾಧ್ಯವಾದಷ್ಟು ಸಹಾಯ ಮಾಡುತ್ತೀರಾ, ಅವರ ಕಷ್ಟದಲ್ಲಿ ನಿಂತುಕೊಳ್ತೀರಾ, ಅವರ ಮಾತನ್ನು ನಂಬುತ್ತೀರಾ. ಕೆಲವೊಮ್ಮೆ ನಿಮ್ಮ ಸ್ವಂತ ಸಮಸ್ಯೆಗಳನ್ನು ಬದಿಗಿಟ್ಟು ಅವರ ಸಮಸ್ಯೆಯನ್ನು ಪರಿಹರಿಸಲು ಮುಂದಾಗ್ತೀರಾ. ಆದರೆ ಇದೇ ನಿಮ್ಮ ದೊಡ್ಡ ಶಕ್ತಿ. ಆದರೆ ಕೆಲವೊಮ್ಮೆ ಇದೇ ಗುಣ ನಿಮ್ಮ ದುರ್ಬಲತೆಯಾಗಬಹುದು. ಏಕೆಂದರೆ ನಿಮ್ಮ ಒಳ್ಳೆಯ ಮನಸ್ಸನ್ನು ಎಲ್ಲರೂ ಒಂದೇ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳೋದಿಲ್ಲ. ಕೆಲವರಿಗೆ ನಿಮ್ಮ ಸಾಹಸವನ್ನು ಪ್ರೀತಿಯಿಂದ ಸ್ವೀಕರಿಸುತ್ತಾರೆ, ಕೆಲವೊಮ್ಮೆ ನಿಮ್ಮ ಸಹಾಯವನ್ನು ಪ್ರೀತಿಯಿಂದ ಸ್ವೀಕರಿಸುತ್ತಾರೆ. ಆದರೆ ಕೆಲವರು ನಿಮ್ಮ ಸರಳತೆಯನ್ನು ತಮ್ಮ ಲಾಭಕ್ಕಾಗಿ ಬಳಸಿಕೊಳ್ಳಬಹುದು. ಇಂತಹ ಸಂದರ್ಭದಲ್ಲಿ ಮುಖ್ಯವಾಗಿ ಗಮನಿಸಬೇಕಾದದ್ದು ಮಾತಿಗಿಂತ ವರ್ತನೆ. ನಿಮ್ಮ ಮುಂದೆ ತುಂಬ ಚೆನ್ನಾಗಿ ಮಾತನಾಡಿ ನಿಮ್ಮ ಹಿಂದೆ ನಿಮ್ಮ ಬಗ್ಗೆ ಬೇರೆ ರೀತಿಯಲ್ಲಿ ಮಾತನಾಡುವ ವ್ಯಕ್ತಿ ಯಾರಾದರೂ ಇದ್ದಾರೆ ಎಂದು ಗಮನಿಸಿ. ನೀವು ಒಂದು ವಿಷಯವನ್ನು ಇನ್ನೊಬ್ಬರಿಗೆ ಹೇಳುವಾಗ ಅದರ ಬಗ್ಗೆ ಪದೇ ಪದೇ ಬಂದು ತಿಳಿದುಕೊಳ್ಳುವಂತಹ ಒಂದು ಕುತೂಹಲ ಇರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ಗಮನಿಸಿ. ನೀವು ಯಾವುದೇ ವಿಚಾರವನ್ನು ಮಾತಾಡ್ತಿದ್ದಾಗ ಅದೇ ವಿಷಯದ ಬಗ್ಗೆ ಬೇರೆ ವ್ಯಕ್ತಿ ತಲುಪುತ್ತಿದ್ದರೆ ನಿಮ್ಮ ವೈಯಕ್ತಿಕ ವಿಚಾರವನ್ನು ಯಾರೊಂದಿಗೂ ಹಂಚಿಕೊಳ್ಳುತ್ತಿದ್ದೀರಿ ಎಂಬುದನ್ನು ಮರುಪರಿಶೀಲಿಸಿ. ನಿಮ್ಮ ಯೋಜನೆಗಳು, ಹಣಕಾಸಿನ ವಿಚಾರ, ಕುಟುಂಬ ಸಮಸ್ಯೆಗಳು, ಮುಂದಿನ ಹೆಜ್ಜೆಗಳ ಬಗ್ಗೆ ಖಂಡಿತವಾಗಿ ಯಾರಿಗೂ ಹೇಳುವ ಅಗತ್ಯವಿಲ್ಲ. ಕೆಲವೊಮ್ಮೆ ಮೌನವೇ ನಿಮ್ಮ ರಕ್ಷಣೆಯಾಗುತ್ತದೆ. ಮೀನ ರಾಶಿಯವರೇ, ನಿಮ್ಮ ಶತ್ರು ಎಲ್ಲೋ ದೂರದಲ್ಲಿಲ್ಲ, ನಿಮ್ಮ ಅಕ್ಕಪಕ್ಕದಲ್ಲೇ ಇದ್ದಾರೆ. ಅವರು ನಿಮ್ಮ ಸ್ವಂತ ರಕ್ತ ಸಂಬಂಧಿ ಆಗಿರ್ಬೋದು, ನಿಮ್ಮ ಕುಟುಂಬದವರೇ ಆಗಿರ್ಬೋದು, ಅಥವಾ ನಿಮ್ಮ ಅಕ್ಕಪಕ್ಕದ ಮನೆಯವರಾಗಿರ್ಬೋದು, ನಿಮ್ಮ ನೆರೆಹೊರೆಯವರಾಗಿರ್ಬೋದು, ನಿಮ್ಮ ಸ್ನೇಹಿತರ ಬಳಗದಲ್ಲಿ ಯಾರಾದರೂ ಆಗಿರ್ಬೋದು. ಆದರೆ ಖಂಡಿತವಾಗಿ ಯೋಚನೆ ಮಾಡಿ, ಈ ಶತ್ರುಗಳನ್ನು ನೀವು ಈಗಲೇ ನಾಶ ಮಾಡದೇ ಇದ್ದರೆ ಅದು ದೊಡ್ಡದಾದ ಒಂದು ಶತ್ರು ಬಗ್ಗೆ ದಾರಿ ಮಾಡಿಕೊಡುತ್ತೆ, ನಿಮ್ಮ ಜೀವನವನ್ನು ಕೊನೆಯ ಹಂತಕ್ಕೆ ಕರೆದುಕೊಂಡು ಹೋಗಿಬಿಡುತ್ತೆ. ಅದಕ್ಕೋಸ್ಕರ ಸ್ನೇಹಿತರೆ, ಈ ಒಂದು ಮಾತಿನ ಮೇಲೆ ಎಚ್ಚರಿಕೆ ಇರಲಿ. ಈ ಸಮಯವನ್ನು ಖಂಡಿತವಾಗಿ ಯಾವ ರೀತಿ ನಿರ್ವಹಿಸಬೇಕು ಎನ್ನುವಂತಹ ಸಾಮರ್ಥ್ಯವನ್ನು ಕಂಡುಕೊಳ್ಳಿ. ಒಟ್ಟಾರೆಯಾಗಿ ಮೀನ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಒಂದು ಹಂತದಲ್ಲಿ ನಿಮ್ಮ ಯಶಸ್ಸನ್ನು ನೋಡಿ ಅಸೂಯೆ ಪಡುವಂತಹ ವ್ಯಕ್ತಿ ಇರಬಹುದು. ನೀವು ಮುಂದೆ ಹೋಗಲು ಪ್ರಾರಂಭಿಸಿದಾಗ ನಿಮ್ಮ ಬಗ್ಗೆ ಅನುಮಾನ ಹುಟ್ಟಿಸುವ ಮಾತುಗಳು ಕೇಳಿಬರಬಹುದು. ನಿಮ್ಮಿಂದ ಇದು ಸಾಧ್ಯವಿಲ್ಲ, ಅದನ್ನು ಮಾಡಬೇಡ, ನೀನು ತಪ್ಪು ಮಾಡುತ್ತಿದ್ದೀಯ ಎಂದು ನಿರಂತರವಾಗಿ ನಿಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸುವ ವ್ಯಕ್ತಿಯ ಬಗ್ಗೆ ಗಮನಿಸಿ. ಸಲಹೆ ನೀಡುವವರೆಲ್ಲ ಶತ್ರುಗಳಲ್ಲ, ಆದರೆ ಪ್ರತಿಯೊಂದು ಸಲಹೆಯೂ ನಿಮ್ಮ ಒಳಿತಿಗಾಗಿ ಇರಬೇಕೆಂದಿಲ್ಲ. ಆದ್ದರಿಂದ ಮಾತನ್ನು ಕೇಳಿ, ಆದರೆ ನಿರ್ಧಾರವನ್ನು ಯೋಚಿಸಿ ತೆಗೆದುಕೊಳ್ಳಿ. ಹಾಗಾದರೆ ಆ ವ್ಯಕ್ತಿಯ ಹೆಸರು ಯಾವ ಅಕ್ಷರದಿಂದ ಪ್ರಾರಂಭವಾಗುತ್ತೆ ಅದನ್ನು ವಿಡಿಯೋದ ಕೊನೆಯಲ್ಲಿ ತಿಳಿಸಿಕೊಡ್ತೇವೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಒಟ್ಟಾರೆಯಾಗಿ ಈಗ ನಿಮ್ಮ ಜೀವನದಲ್ಲಿ ಎಲ್ಲವೂ ಬದಲಾಗುತ್ತೆ. ವಿಶೇಷವಾಗಿ ನಿಮ್ಮ ಕೆಲಸ ಅಥವಾ ವ್ಯವಹಾರದಲ್ಲಿ ನೀವು ಹೊಸ ಪ್ರಯತ್ನವನ್ನು ಮಾಡ್ತಿದ್ರೆ ನಿಮ್ಮ ಯೋಜನೆಗಳನ್ನು ಮುಂಚಿತವಾಗಿ ಎಲ್ಲರಿಗೂ ಬಹಿರಂಗಪಡಿಸಬೇಡಿ. ಮೀನ ರಾಶಿಯವರೇ, ನಿನ್ನೆ ಅಷ್ಟೇ ಶಕ್ತಿಶಾಲಿ ಭಯಂಕರ ಅಮಾವಾಸ್ಯೆ ಮುಗಿದಿರೋದ್ರಿಂದ ಶತ್ರುಗಳ ನಕಾರಾತ್ಮಕ ತೊಂದರೆಗಳು ನಿಮ್ಮ ಮೇಲೆ ನೇರವಾಗಿ ಪರಿಣಾಮ ಬೀರ್ಬೋದು. ಅದಕ್ಕೋಸ್ಕರ ಏನು ಪರಿಹಾರಗಳನ್ನು ನೀವು ಕೈಗೊಳ್ಳಬೇಕು ಎಲ್ಲವನ್ನ ಕೂಡ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಈ ವಿಡಿಯೋವನ್ನು ನಿರ್ಲಕ್ಷ್ಯ ಮಾಡಿದರೆ ಖಂಡಿತವಾಗಿ ಪಶ್ಚಾತ್ತಾಪ ಪಡ್ತೀರಾ. ನಿಮ್ಮ ಕಣ್ಣೀರುಗಳು ಧಾರಾಕಾರವಾಗಿ ಬರೆಯೋದಲ್ಲ, ನಿಮ್ಮ ಕಣ್ಣುಗಳಿಂದ ರಕ್ತ ಸುರಿಯುತ್ತದೆ.
ಆದ್ದರಿಂದಾಗಿ ಹೊಸ ಪ್ರಯತ್ನ ಮಾಡ್ತಿದ್ರೆ ನಿಮ್ಮ ವ್ಯವಹಾರದಲ್ಲಿ ಯಾವುದೇ ರೀತಿಯ ಲಾಭ ಬರ್ತಿದ್ರೆ ನಿಮ್ಮ ಯೋಜನೆಯನ್ನು ಮುಂಚಿತವಾಗಿ ಎಲ್ಲರೊಂದಿಗೆ ಬಹಿರಂಗಪಡಿಸಬೇಡಿ. ನೀವು ಏನು ಮಾಡಲು ಹೊರಟಿದ್ದೀರಾ, ಯಾರೊಂದಿಗೆ ಕೆಲಸ ಮಾಡ್ತಿದ್ದೀರಾ, ಎಷ್ಟು ಹಣ ಹೂಡಿಕೆ ಮಾಡ್ತಿದ್ದೀರಾ, ನಿಮ್ಮ ಕೆಲಸ ಮುಗಿದ ನಂತರ ಫಲಿತಾಂಶವನ್ನು ತೋರಿಸುವುದು ಹೆಚ್ಚು ಸುರಕ್ಷಿತ. ಏಕೆಂದರೆ ಕೆಲವೊಮ್ಮೆ ಸಮಸ್ಯೆಗಳು ಶತ್ರುಗಳಿಂದ ಬರುವುದಿಲ್ಲ, ನಿಮ್ಮ ಮಾಹಿತಿ ಮತ್ತು ಮಾತಿನಿಂದ ಬರುತ್ತದೆ. ಕುಟುಂಬದ ವಿಚಾರದಲ್ಲೂ ಅದೇ ಎಚ್ಚರಿಕೆಯನ್ನು ಮುಂದುವರಿಸಬೇಕಾಗುತ್ತೆ. ಯಾವುದೇ ಕುಟುಂಬದ ವ್ಯಕ್ತಿಗಳೊಂದಿಗೆ ನೀವು ಮನೆಯವರ ವಿಷಯಗಳನ್ನು ಚರ್ಚಿಸಬೇಕಾದ್ರೆ ಅದನ್ನು ಗೌಪ್ಯವಾಗಿರೋದು ತುಂಬಾ ಮುಖ್ಯ. ನೀವು ಯಾವುದೇ ಕೆಲಸವನ್ನು ಮಾಡ್ತಾ ಇದ್ರೂ ಎಲ್ಲರ ಪ್ರಶ್ನೆಗಳಿಗೆ ಉತ್ತರ ನೀಡೋದು ನಿಮ್ಮ ಕರ್ತವ್ಯವಲ್ಲ. ಮೀನರಾಶಿಯವರೇ, ಮತ್ತೊಂದು ಪ್ರಮುಖ ವಿಷಯ, ಕೋಪದಲ್ಲಿ ಪ್ರತಿಕ್ರಿಯಿಸಬೇಡಿ. ಯಾರಾದರೂ ನಿಮ್ಮ ವಿರುದ್ಧ ಏನನ್ನಾದರೂ ಮಾತನಾಡಿದರೆ ಎಂಬ ಸುದ್ದಿ ಕೇಳಿ ಬಂದ ತಕ್ಷಣ ಎದುರಿನ ವ್ಯಕ್ತಿಯೊಂದಿಗೆ ಜಗಳ ಮಾಡೋದು ಸಮಸ್ಯೆಯನ್ನು ಇನ್ನಷ್ಟು ದೊಡ್ಡದಾಗಿಸಬಹುದು. ಆದ್ದರಿಂದಾಗಿ ಒಂದು ಒಳ್ಳೆಯ ಸಂಬಂಧವನ್ನು ಕಳೆದುಕೊಳ್ಳಬಹುದು. ಆದ್ದರಿಂದ ಶಾಂತವಾಗಿರಿ. ಯಾವ ವ್ಯಕ್ತಿ ಯಾರು ತಪ್ಪು ಮಾಡ್ತಿದ್ದಾರೆ, ಅದರಿಂದ ನಿಮಗಾಗಿರುವಂತಹ ತೊಂದರೆಗಳೇನು ಎಲ್ಲವನ್ನ ಕೂಡ ನೀವು ಯೋಚಿಸಿ ತೀರ್ಮಾನವನ್ನು ತೆಗೆದುಕೊಳ್ಬೇಕು. ನಿಮ್ಮ ಜೀವನದಲ್ಲಿ ಸಾಮಾನ್ಯವಾಗಿ ಕಷ್ಟಗಳು, ದುಃಖ ಮತ್ತು ಸಮಸ್ಯೆಗಳು ಒಂದರ ನಂತರ ಒಂದು ಬರ್ತಾ ಇದೆ. ನೀವು ಎಲ್ಲವನ್ನ ಸಹಿಸಿಕೊಂಡು ನನ್ನ ಹಣೆ ಬರಹ ಎಂದು ಸುಮ್ಮನೆ ಕುಳಿತಿದ್ದೀರಾ. ಆದರೆ ಖಂಡಿತವಾಗಿ ಸಮಸ್ಯೆಗಳಿಗೆ ಹಣೆ ಬರಹ, ದುರಾದೃಷ್ಟ ಮಾತ್ರ ಕಾರಣವಾಗಿರುವುದಿಲ್ಲ. ನಿಮ್ಮ ಅಕ್ಕಪಕ್ಕದ ಶತ್ರುಗಳು ಕೂಡ ಕಾರಣವಾಗಿರ್ತಾರೆ. ಇನ್ನು ನಿಮ್ಮ ಶಕ್ತಿ ನಿಮ್ಮ ಪ್ರಾಮಾಣಿಕತೆ ಮತ್ತು ನಿಮ್ಮ ಕೆಲಸದಲ್ಲಿರುತ್ತದೆ. ನಿಮ್ಮ ದಾಖಲೆಗಳನ್ನು ಸರಿಯಾಗಿ ಇಟ್ಕೊಳ್ಳಿ. ನಿಮ್ಮ ವಿರುದ್ಧ ಯಾರಾದರೂ ನಿಜವಾಗಿ ಸಂಚು ರೂಪಿಸುತ್ತಿದ್ದಾರೆ ಎಂಬ ಅನುಮಾನ ಬಂದರೆ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡಬೇಡಿ. ಯಾರು ನಿಮ್ಮೊಂದಿಗೆ ಇದನ್ನೆಲ್ಲ ಮಾಡ್ತಿದ್ದಾರೆ ಎನ್ನುವುದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ಮತ್ತು ಅವರಿಂದ ದೂರ ಇರೋದು ಸಾಧ್ಯವಾದಷ್ಟು ಒಳ್ಳೆಯದು ಅಂತ ಹೇಳ್ಬೋದು. ಇನ್ನು ನಿಮ್ಮ ಸ್ನೇಹಿತರ ವಲಯದಲ್ಲಿ ಒಂದು ಬದಲಾವಣೆಯನ್ನು ಕಾಣಬಹುದು. ಹಿಂದೆ ಪ್ರತಿದಿನ ಮಾತನಾಡುತ್ತಿದ್ದ ವ್ಯಕ್ತಿ ಈಗ ನಿಮ್ಮ ಯಶಸ್ಸಿನ ಬಗ್ಗೆ ಸಂತೋಷ ಪಡುತ್ತಿಲ್ಲವೇ? ನೀವು ಒಳ್ಳೆಯ ಸುದ್ದಿ ಹೇಳಿದಾಗ ಅವರ ಮುಖದಲ್ಲಿ ಸಂತೋಷಕ್ಕಿಂತ ಅಸಮಾಧಾನ ಕಾಣ್ತಾ ಇದೆಯೇ? ಅಥವಾ ನಿಮ್ಮ ಪ್ರತಿಯೊಂದು ಸಾಧನೆಯನ್ನು ಕಡಿಮೆ ಮಾಡಿ ಮಾತನಾಡ್ತಾರೆ, ಅಥವಾ ನೀವು ಕಷ್ಟದಲ್ಲಿದ್ದಾಗ ಮಾತ್ರ ಹತ್ತಿರಕ್ಕೆ ಬರ್ತಾರೆ. ಅಂತಹ ವ್ಯಕ್ತಿಗಳ ವರ್ತನೆಗಳನ್ನು ಗಮನಿಸೋದು ಒಳ್ಳೆಯದು. ಆದರೆ ಒಂದು ಘಟನೆಯ ಆಧಾರವಾಗಿ ಯಾರನ್ನು ಶತ್ರು ಎಂದು ತೀರ್ಮಾನಿಸಬೇಡಿ. ಈ ಸಮಯದಲ್ಲಿ ಮೀನರಾಶಿಯವರಿಗೆ ಅತ್ಯಂತ ಅಗತ್ಯವಾದದ್ದು ಗಡಿಗಳನ್ನು ನಿಗದಿಪಡಿಸೋದು. ಇದು ನನ್ನ ವೈಯಕ್ತಿಕ ವಿಚಾರ, ಇದನ್ನು ನಾನು ಹಂಚಿಕೊಳ್ಳಲು ಸಾಧ್ಯವಿಲ್ಲ. ಈ ನಿರ್ಧಾರವನ್ನು ನೀವು ಸ್ವಂತ ತೆಗೆದುಕೊಳ್ಬೇಕಾಗುತ್ತೆ. ನಿಮ್ಮ ಮನಸ್ಸಿಗೆ ಶಾಂತಿ ನೀಡುವಂತಹ ಸಂಬಂಧವನ್ನು ಉಳಿಸಿಕೊಳ್ಳು ಮತ್ತು ನಿರಂತರವಾಗಿ ನಿಮ್ಮನ್ನು ಕುಗ್ಗಿಸುವ ಸಂಬಂಧದಿಂದ ದೂರ ಇರಿ. ಇನ್ನೊಂದು ಮುಖ್ಯ ವಿಚಾರ ಅಂದರೆ ಹಣಕಾಸಿನ ವಿಚಾರ. ಯಾರನ್ನಾದರೂ ತುರ್ತಾಗಿ ಹಣ ಕೊಡಿ ಅಥವಾ ಹೂಡಿಕೆ ಮಾಡು, ನಿನ್ನ ಹೆಸರಿನಲ್ಲಿ ವ್ಯವಹಾರ ಮಾಡು ಎಂಬಂತಹ ಒತ್ತಾಯಕ್ಕೆ ನೀವು ಮಣಿಯಬೇಡಿ. ಸಗ್ನನ ತಲೆಯನ್ನು ಪಡೆದುಕೊಳ್ಳಿ. ಮೀನರಾಶಿಯವರೇ, ಈ ಸಮಯವನ್ನು ಕೇವಲ ಶತ್ರುಗಳ ಬಗ್ಗೆ ಭಯಪಡುವ ಸಮಯ ಎಂದು ನೋಡಬೇಡಿ. ಬದಲಾಗಿ ಯಾರು ನಿಜವಾದವರು, ಯಾರು ಕೇವಲ ಅಗತ್ಯಕ್ಕಾಗಿ ನಿಮ್ಮ ಹತ್ರ ಇರುವಂಥವರು ಎಲ್ಲವನ್ನ ಕೂಡ ತಿಳಿದುಕೊಳ್ಳಿ. ಈ ಒಂದು ಶಕ್ತಿಶಾಲಿ ಅಮಾವಾಸ್ಯೆ ನಂತರ ನಿಮ್ಮ ಮನೆಯಲ್ಲಿ ಪದೇ ಪದೇ ಜಗಳ, ಮನಸ್ತಾಪ, ಕೋಪ, ಅಸೂಯೆ, ಯಾವುದೇ ರೀತಿಯ ಕಾರಣವಿಲ್ಲದೆ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ದ್ವಿಗುಣವಾಗ್ತಾ ಇದ್ದರೆ ನೀವು ಖಂಡಿತವಾಗಿ ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಜ್ಯೋತಿಷ್ಯದಲ್ಲಿ ನಿಮ್ಮ ಪ್ರಕಾರ ನಿಮ್ಮ ಜೀವನದಲ್ಲಿ ಈಗ ದೊಡ್ಡ ಘಟನೆಗಳು ನಡೆಯುತ್ತದೆ. ನಿಮ್ಮ ಜೀವನವನ್ನು ನಾಶ ಮಾಡಲು ಬಯಸುತ್ತಿರುವಂತಹ ವ್ಯಕ್ತಿಗಳ ಬಗ್ಗೆ ಯೋಚನೆ ಮಾಡಿ ಪ್ರತಿದಿನ ರಾಯರ ಒಂದು ಅನುಗ್ರಹವನ್ನು ಪಡೆದುಕೊಳ್ಳಿ. ರಾಯರ ಆಶೀರ್ವಾದ ನಿಮ್ಮ ಮೇಲಿದ್ದಾಗ ಯಾವುದೇ ಕೆಟ್ಟ ಕಣ್ಣಿನ ದೃಷ್ಟಿಗಳು ಅಥವಾ ದೋಷಗಳು ನಿಮ್ಮ ಮನೆಯ ಮೇಲೆ ಬರೋದಿಲ್ಲ. ನಿಮ್ಮ ಮನೆಯ ಮುಂಭಾಗದಲ್ಲಿ ಬಾಗಿಲಿನ ಮೇಲೆ ಸ್ವಸ್ತಿಕ್ ಚಿಹ್ನೆಯನ್ನು ಅರಿಶಿಣದಿಂದ ಬಿಡಿಸಬೇಕು ಮತ್ತು ಗೆಜ್ಜೆಯ ವಸ್ತ್ರವನ್ನು ನಿಮ್ಮ ಮನೆ ಬಾಗಿಲಲ್ಲಿ ಯಾವಾಗಲೂ ಇಟ್ಟಿರಬೇಕಾಗುತ್ತೆ. ಯಾರೇ ಒಬ್ಬ ಕೆಟ್ಟ ಕಣ್ಣಿನ ದೃಷ್ಟಿ ನಿಮ್ಮ ಮನೆಯ ಮೇಲೆ ಬಿದ್ದಿದೆ ಅಂತ ನಿಮಗೆ ಕೆಟ್ಟ ಕನಸುಗಳ ಮೂಲಕ ಅಥವಾ ಯಾವುದೋ ಒಂದು ಸಂದೇಶಗಳ ಮೂಲಕ ಬರುತ್ತದೆ. ಈ ಅವಧಿಯನ್ನು ಸಂದೇಶ ಏನಂತ ಅಂದರೆ ಭಯ ಪಡಬೇಡಿ, ಆದರೆ ನಿರ್ಲಕ್ಷ್ಯ ಕೂಡ ಮಾಡಬೇಡಿ. ಆದರೆ ಕಣ್ಣು ಮುಚ್ಚಿ ಯಾರನ್ನೂ ಕೂಡ ನಂಬಲು ಹೋಗಬೇಡಿ. ನಿಮ್ಮ ಮಾತು, ನಿಮ್ಮ ಹಣ, ನಿಮ್ಮ ಯೋಜನೆ, ವೈಯಕ್ತಿಕ ವಿಚಾರವನ್ನು ನೀವು ಮೌನವಾಗಿರಿಸಿಕೊಳ್ಳೋದು ಮುಖ್ಯ. ನಿಮ್ಮ ಶಾಂತಿಯೇ ನಿಮ್ಮ ದೊಡ್ಡ ಶಕ್ತಿ, ಅದೇ ನಿಮ್ಮ ಪ್ರಗತಿಗೆ ಉತ್ತರವಾಗುತ್ತೆ. ಈಗ ನೀವು ಮಾಡಬೇಕಾಗಿರೋದು ಒಂದು ಹಿಡಿ ಉಪ್ಪನ್ನು ತೆಗೆದುಕೊಂಡು ಮನೆಯವರೆಲ್ಲ ಅದರಲ್ಲಿ ದೃಷ್ಟಿಯನ್ನು ತೆಗೆದುಕೊಂಡು ಅದನ್ನು ಸುಡುವಂತಹ ಕೆಂಡದ ಒಳಗೆ ಅಥವಾ ನೀರಿನ ಒಳಗೆ ಹಾಕಿ ಮೂರು ಕೊಡುವಂತಹ ರಸ್ತೆಯಲ್ಲಿ ಚೆಲ್ಲಿ ಬನ್ನಿ. ಈ ರೀತಿಯಾಗಿ ನೀವು ಪ್ರತಿ ರಾತ್ರಿ ಮಲಗುವ ಮುನ್ನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ನೆಗೆಟಿವಿಟಿ ಎಲ್ಲ ದೂರವಾಗುತ್ತೆ. ಮನೆಯಲ್ಲಿ ಸಕಾರಾತ್ಮಕವಾದ ಬದಲಾವಣೆ ಸೃಷ್ಟಿಯಾಗುತ್ತೆ. ನಿಮ್ಮ ಜೀವನದಲ್ಲಿ ಯಾವುದೇ ಶತ್ರುಗಳು ಬಂದರೂ ಕೂಡ ನಾಶ ಮಾಡ್ಬೋದು. ಇಷ್ಟೆಲ್ಲ ಶತ್ರುಗಳ ಕಾಟ ನಿಮ್ಮ ಹತ್ರ ಇದೆ ಅಂದರೆ ಆ ಶತ್ರುಗಳ ಹೆಸರನ್ನ ತಿಳಿದುಕೊಳ್ಳೋದು ತುಂಬಾ ಮುಖ್ಯ. ಆ ಮಹಿಳೆಯ ಹೆಸರು ಯಾವ ಅಕ್ಷರದಿಂದ ಪ್ರಾರಂಭವಾಗುತ್ತೆ ಅಂತ ನೋಡೋದಾದರೆ ಪಿ ಅಥವಾ ಎಸ್ ಅಕ್ಷರದಿಂದ ಪ್ರಾರಂಭವಾಗುತ್ತೆ. ಈ ಎರಡೂ ವ್ಯಕ್ತಿಗಳು ನಿಮ್ಮ ಬಳಿ ಇದ್ದರೆ ಅವರ ವ್ಯಕ್ತಿತ್ವವನ್ನು ಗಮನಿಸಿ ಅಥವಾ ಅವರು ಯಾವ ರೀತಿ ನಿಮ್ಮ ಜೊತೆ ನಡ್ಕೊಳ್ತಿದ್ದಾರೆ ಅದ್ರ ಮೇಲೆ ಗಮನ ಕೊಡಿ. ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ಹಂಚಿಕೊಳ್ಬೇಡಿ. ಸಂಪೂರ್ಣವಾಗಿ ಅವರ ಬಗ್ಗೆ ಮಾಹಿತಿ ಸಿಕ್ಕ ನಂತರ ಅವರಿಂದ ದೂರ ಇರೋದು ಅತ್ಯಂತ ಮುಖ್ಯ ಅಂತ ಹೇಳ್ಬೋದು. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿರೋ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.